ಎಲ್ಲರಿಗೂ ನಮಸ್ಕಾರ. ಶುಕ್ಲ ಪಕ್ಷದ ಕಾರ್ತೀಕ ಮಾಸ ದ್ವಾದಶಿಯಂದು ನಾವು ತುಳಸಿ ವಿವಾಹವನ್ನು ಮಾಡ್ತೇವೆ ಅಲ್ವಾ. ಈ ತುಳಸಿ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಒಂದು ಪುರಾಣ ಕಥೆ ಇದೆ. ಹಿಂದೆ ಕ್ಷೀರಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಬಂತು. ಆ ಅಮೃತ ಬಂದಾಗ ಅದನ್ನು ನೋಡಿ ವಿಷ್ಣುವಿಗೆ ತುಂಬ ಸಂತೋಷವಾಗಿ ಅವನ ಕಣ್ಣಿನಿಂದ ಆನಂದ ಬಾಷ್ಪಗಳು ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು. ಆ ಗಿಡಕ್ಕೆ ಯಾವುದೇ ತುಲನೆ ಇಲ್ಲದೇ ಇರೋ ಕಾರಣದಿಂದ ಅದಕ್ಕೆ ತುಳಸಿ ಅಂತ ಹೆಸರಿಟ್ರು ಅನ್ನೋ ಒಂದು ಪ್ರತೀತಿ ಇದೆ. ಹಾಗೆ ಇದನ್ನು ಲಕ್ಷ್ಮಿ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ವಿಷ್ಣು ತುಳಸಿಯನ್ನು ಲಕ್ಷ್ಮೀ ರೂಪವಾಗಿ ಕಂಡು ಅವಳನ್ನು ವಿವಾಹ ಆಗ್ತಾನೆ. ಹಾಗಾಗಿ ನಾವು ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿಯಾಗಿ ಆ ಗಿಡದ ರೂಪದಲ್ಲಿ ವಿಷ್ಣುವನ್ನು ಪಡೆಯುತ್ತಾಳೆ ಅನ್ನೋದು ಇನ್ನೊಂದು ಕತೆ. ಇವಳು ಜಲಂಧರನೆಂಬ ಒಬ್ಬ ದುಷ್ಟ ರಾಜನನ್ನು ಮದುವೆಯಾಗಿರ್ತಾಳೆ ವೃಂದ ಅನ್ನುವವಳು. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ ಮತ್ತು ಪ್ರೀತಿ. ಅದು ಜಲಂಧರನಿಗೆ ಇಷ್ಟ ಇರಲ್ಲ. ಆತ ದೇವತೆಗಳಿಗೆ ಉಪಟಳ ನೀಡಲು ಶಿವನು ವಿಷ್ಣುವಿನ ಮೊರೆ ಹೋಗುತ್ತಾನೆ. ಆಗ ವಿಷ್ಣುವು ಜಲಂಧರನ ರೂಪವನ್ನು ತಾಳಿ ವೃಂದಾಳ ಪಾವಿತ್ರತೆಗೆ ಧಕ್ಕೆಯನ್ನು ತರುತ್ತಾನೆ. ಈ ಸಂದರ್ಭದಲ್ಲಿ ಶಿವನು ಜಲಂಧರನನ್ನು ವಧಿಸ್ತಾನೆ. ಇದನ್ನು ತಿಳಿದಂತಹ ವೃಂದ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ಶಾಪವನ್ನು ನೀಡ್ತಾಳೆ ಮತ್ತು ತನ್ನ ಪತಿಯ ಚಿತೆಗೆ ತಾನು ಕೂಡ ಹಾರಿ ಸಾವಿಗೀಡಾಗ್ತಾಳೆ. ನಂತರ ವಿಷ್ಣು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮತ್ತೊಂದು ಜನ್ಮದಲ್ಲಿ ಅವಳನ್ನು ಈ ದ್ವಾದಶಿ ದಿನದಂದು ಅವಳನ್ನು ಮದುವೆಯಾಗ್ತಾನೆ ಅನ್ನೋದೊಂದು ಕತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ವಿವಾಹದ ನಂತರವೇ ಬೇರೆ ವಿವಾಹಗಳನ್ನು ಮಾಡುವಂಥದ್ದು. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಂ ನಮಾಮ್ಯಹಂ. ಹಾಗಾಗಿ ತುಳಸಿ ಒಂದು ಅಮೃತ ಸದೃಶವಾದ ಒಂದು ಗಿಡ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ತುಳಸಿ ವಿವಾಹದ ಹಾರ್ದಿಕ ಶುಭಾಶಯಗಳು.